ಕೆಮ್ಮಿ 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 ನನ್ನ ದೇಹವೇ ಕುಗ್ಗೋಯ್ತಲ್ಲ. ಅಲ್ಲ, ಆ ಅಯೋಗ್ಯ ವೀರಭದ್ರನಿಗೆ ಬಡ್ಡಿಗೆ ಹಣ ಕೊಟ್ಟಿದ್ದೆ ತಪ್ಪಾಯ್ತು. 3 ವರ್ಷ ಆಯ್ತು. ಆ ನನ್ನ ಮಗ ಇವತ್ತು ನಾಳೆ ನಾಳಿದ್ದು ಅಂತ ತತಾಯಿಸ್ತಾನೆ ಇದ್ದಾನೆ. ಸಿಗ್ಲಿ ನನ್ನ ಮಗ, ದುಡ್ಡು ಕೊಟ್ಟು ಮುಂದಕ್ಕೆ ಹೋಗಲ್ಲ ಅಂತ ಹಿಡ್ಕತೀನಿ. ಈ ಹಣ ಕೆಂಬೇರೆ ಅಯ್ಯೋ. ಅಲ್ಲ, ಈ ಬಂಗಾರಪ್ಪ ಎಲ್ಗೋದ ಅಂತ 3 ದಿನದಿಂದ ಹುಡುಕ್ತಾ ಇದ್ದೀನಿ. ಬಡ್ಡಿಗೆ ದುಡ್ಡು ಕೊಡದೆ ಸತಾಯಿಸ್ತಾ ಇದ್ದಾನಲ್ಲ. ಇವತ್ತೇನಾದ್ರೂ ಆಗ್ಲಿ, ಬಂಗಾರಪ್ಪನ ಹುಡುಕ್ತಾ ಇದೀನಿ, ಬಡ್ಡಿ ದುಡ್ಡು ಇಸ್ಕೊತಾ ಇದೀನಮ್ಮ. ಅಯ್ಯಯ್ಯೋ, ಬಂಗಾರಪ್ಪ ಇಲ್ಲೇ ಬಿದ್ದವನೇ. ಒಟ್ಟಿಗೆ ಹಲೋ ಆಲಕಾಲ ಮೂದೇವಿ ಬಂಗಾರಪ್ಪೇನ್ ಸತ್ತೋಗೋರು ಅಂತ ಬಾಯ್ ಬಿಡ್ಕದೀಯಾ? ಏನೋ ಕೆಮ್ಮಿ ಕೆಮ್ಮಿ ಸುಸ್ತಾಯ್ತು, ಮನಿ ಕಾಮಂದ್ ಮನಿ ಕಂಡಿ. ನೀನು ನೋಡ್ದೆ ನಾ ಸತ್ರೆ ನನ್ ಬಡ್ಡಿ ನನ್ ಹಣ ಎಲ್ಲ ಮಣ್ಣಾಗೋಗ್ಲಿ ಅಂತ ನಾನ್ ಬದುಕಿ ಮನಗಿದಾಗ್ಲೇ ಹಿಂಗ್ ಬಡ್ಕತ್ತೀಯಲ್ಲ, ಇನ್ನ ಸತ್ರಿನ್ ಹೆಂಗಮ್ಮಿ ಬಡ್ಕತ್ತಿ? ಯಾವಾಗ ನೋಡಿದ್ರೆ ನನ್ ಬಡ್ಡಿ ನನ್ ದುಡ್ಡು ಅಂತ ಸಾಯ್ತಾ ಇರ್ತೀಯಲ್ಲ, ಸತ್ಮೇಲೆ ನೆಲ ಸುಡುಗಾರ ಒತ್ಕೊಯ್ತೀಯ. ಮುಂಡದೆ ನಾ ಸತ್ರೆ ಸುಡ್ಗಾರ್ಗಾರ ಒತ್ಕೊ ಹೋಯ್ತೀನಿ, ಇಲ್ಲ ಈ ತೋಪಲ್ ಒಂದ್ ಗುಂಡಿ ಹೋಗ್ಬಿಟ್ಟು ಊಟ ಹಾಕ್ತೀನಿ. ಅದನ್ ಕೇಳಕ್ ನೀನ್ಯಾರಮ್ಮಿ? ಏ ಸತ್ತೋ ಚಿಂದಂತ ನನ್ನ ಹೆಂಡತಿ ಕೇಳಲಿಲ್ಲ, ಸಾಯಿಸ್ಬಿಟ್ಟೇನು? ಸತ್ ಮೇಲೆ ಬಂದಿರ್ತೀನಿ ನೋಡಿ. ಹೊಂಟ್ಬಿಡಮ್ಮ ನಡಿ. ಅದು ಅಲ್ದ್ರೆ ಬದುಕಿರು ಚಿನ್ನಂತ ಮಗ, ಅಯ್ಯಪ್ಪ ಎಷ್ಟ್ ಕಷ್ಟ ಗೊತ್ತ ನೋಡ್ಸ್ಬೇಕಂದ್ರೆ ಅವನ್ ಕೇಳಲಿಲ್ಲ, ನೀನ್ ಕೇಳ್ತಿಲ್ಲ. ನಿನ್ಗೆ ಎಷ್ಟಮ್ಮಿ ಧೈರ್ಯ? ಏನ್ ಕಷ್ಟಪಟ್ಟೆ ಉಡ್ಸ್ಬೇಕಾದ್ರೆ ಹಂಗೆ ಆಗೋದು. ಅದೇ ಎಷ್ಟ್ ಕಷ್ಟಪಟ್ಟೆ ಅಂತ ಕೇಳ್ತಾ ಇರೋದು. ಆ ಶ್ರಮ ಯಾಕೆ? ಇರ್ಲಿ ಹೇಳು, ನಮ್ಮ ಅಣ್ಣ ತಮ್ದಿರ್ಗು ಗೊತ್ತಲ್ಲಿ. ಅದಿಲ್ಲ ಹೇಳುದ. ಹೋಗ್ಲಿ ಬಿಡು ಬಂಗಾರಪ್ಪ. ಆ ವೀರಭದ್ರ ಸಿಕ್ಕಿದ್ದ, ಅವನೇನೋ ನಿಂಗೆ ಬಡ್ಡಿ ದುಡ್ಡು ಕೊಡ್ಬೇಕಂತಲ್ಲ, ಅದನ್ನ ಅವನು ನಾಳೆ ಕೊಡ್ತಾನೆ. ಆ ನನ್ ಮಗ ನಿನ್ ಕೈಲಿ ಕಳ್ಸೋಣ. ಸಿಗ್ಲಿಯ ನನ್ ಮಗ ಹಸರಿ. ನೀನೇನು ಸಂದೇಹ ಅಂತ ಹೋಗಿ ಹಾಕಿಸ್ಕೊಂಡ್ ಅದೇ ಎಣ್ಣೆಯ ಸರಿಯಾಗಿ ಹೇಳೋ, ಕೈಯನ್ನು ಹಂಗ್ ತೋರಿಸ್ತೀಯ ಮುದವಿದೆ. ಎಣ್ಣೆ ಹಿಂಗ ಹಾಕ್ತಾರೆ, ಹಿಂಗ ಹಾಕಾರ ಯಾರು ಗೊತ್ತು, ರೀತಿ ಸರಿ ಇರ್ಲಿಲ್ಲ. ಓ ಹಂಗ ಅನುಭವ ಹಂಗೆಲ್ಲ ಅವನ್ ಸಂಘ ಮಾಡ್ಬೇಡ. ಯಾಕೆಂದ್ರೆ ಅವನ್ ಕಳ್ಳನ ಮಗ, ನಿನ್ನ ಮರಳು ಮಾಡಿ ಹೆಚ್ಚು ಕಮ್ಮಿ ಮಾಡಿಬಿಡ್ಬಿಟ್ಟ. ಆತರ ಎಲ್ಲ ಏನು ಹೆಚ್ಚು ಕಮ್ಮಿ ಮಾಡಲ್ಲ. ವೀರಭದ್ರ ತುಂಬಾ ಒಳ್ಳೆಯವನು ಗೊತ್ತಾ ಬಂಗಾರಪ್ಪನವ್ರೆ? ಅಂತ ಅನೀಶ್ ಮೂಡೋದಿದು ಎಲ್ಲ ತಾವು ಬಂಗಾರಪ್ಪ ಬಂಗಾರಪ್ಪ ಅಂದ್ಬಿಟ್ಟು ಹೆಂಗ ಒಂಚೂರು ಸಿಕ್ತು ಪೌರ್ಸ, ಅದನ್ನು ಕಮ್ಮಿ ಮಾಡ್ಬಿಟ್ಲು. ಮಾತು ನನ್ನ ಬಂಗಾರಪ್ಪ ಬಂಗಾರಪ್ಪ ಅಂತೀಯಲ್ಲ, ನನ್ನ ಪೌರ್ಸ ಕಮ್ಮಿ ಆಗೋಯ್ತು. ನಿಮ್ಗೆ ಎಲ್ಲಿದೆ ಅದು? ಅದನ್ನ ಪೌರುಷ ಅಂದ್ರಲ್ಲಿ ಎಲ್ಲದೆ?
ಅದು ಕೆಲಸ ಕಾರ್ಯ ಮಾಡೋ ಅದೇ ಗೊತ್ತಾಗ್ಬೇಕಲ್ವಾ ಎಲ್ಲದೆ ಅಂತ. ಪ್ಯಾನಲ್ ಬೋಲ್ಡ್ ಮುಗ್ತಾನೆ ಮೋಟ್ರ್ ಓಡೋದೆ ಮಾತಾಡ್ಬೋದವಿ ಮುಂದಕ್ಕೆ. ಓಹೋ ಅದು ಶುರುವಾದಾಗ ಎನರ್ಜಿ ಬರ್ತದಪ್ಪ, ಅದು ಗೊತ್ತು ಎಲ್ಕ ನೀ ಏನ್ ಹೇಳ್ಬೇಕು ಬುಡ್ಸಿ. ಆಯ್ತು, ಈಗೇನು ನಿಮ್ಮನ್ನ ಬಂಗಾರಪ್ಪ ಅಂತ ಕರಿಬಾರ್ದು ತಾನೆ? ಹಾ ಅಣ್ಣ ಅಂತ ಕರೀಲ? ಅಣ್ಣಾನು ಪದಕ್ಕೆ ನನಗೂ ಆಗ್ ಬರುದೇ ಇಲ್ಲ ಪ್ರಶ್ನೆ. ಆ ಪದವ ನೀನ್ ಹೇಳಲೇ ಬೇಡ. ಅಣ್ಣ ಅನ್ನೋದು ಬೇಡವಾ? ಬೇಡ. ಹಾ ದೊಡ್ಡಪ್ಪ ಅಂತ ಕರೀಲ? ದೊಡ್ಡಪ್ಪ ಅಂತೀಯ? ಯಾಕಂದ್ರೆ ನಾನು ನಿನ್ ದೊಡ್ಡಪ್ಪ ಅನ್ನೋ ಪದಕ್ ಬೆಂಕಿ ಸಿಗಾಕ ಅಷ್ಟು ಮಾತಾಡು. ಮೈಸೂರಿಂದ ಬಂದಿದ್ದೀಯ ಕರೆಕ್ಟ್ ಆಗಿಲ್ಲ ನೋಡು. ತವ್ರ ಮನೆ ಸಂಬಂಧ ಬಿಟ್ಬಿಡು, ಒಂದೊಂದ್ ಚೂಟ್ ಟಚ್ ಆಗ್ಬೇಕು. ಹಂಗೆ ಗಂಡನ ಮನೆ ಸಂಬಂಧ ಇದ್ರು ಒಂಚೂರು ಹೇಳು. ಕಳ್ಳ ನೀನು ಆ ಕಡೆಯಿಂದ ಬರ್ತಾ ಇದೀಯಾ? ಟಚ್ ಆಗಂಗೆ ನಾ ಹೇಳ್ತೀನಿ ನೋಡೀಗ. ನಿನ್ನ ಮೈದ್ ಮಾತ ಕರೆದ್ರೆ ಹೆಂಗಿರುತ್ತೆ? ಟಚ್ ಆಗ್ಲಿಲ್ವಾ? ಮೈದು ಅಂತೀಯ? ನಾನು ನಿನ್ನ ಅತ್ತಿಗೆ ಅಂತ ಕರಿಬೇಕಾ? ನಿನ್ನ ವಯಸ್ಸೇನು ನನ್ನ ವಯಸ್ಸೇನು? ಬೇಡ 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 ಹೇಳು. ಹತ್ರಕ್ಕೆ ಹೇಳಿ ಹೇಳ್ತಿ ಈಗ ನೋಡೋರೆಲ್ಲ ಎಷ್ಟು ಖುಷಿ ಆಗೋರು ಹೇಳ್ತಾಳೆ. ನೋಡು ಅವ್ರ ಅನುಭವದ ಮಾತು. ಮಾವ ಅಂತ ಕರಿ ಅಂತ ಹೇಳ್ತಾ ಇದ್ದಾರೆ. ಮಾವ ಎಲ್ಲ ಮಾವ ಏರ್ತಾ ಇದ್ದದ ಮಾವ? ಏರ್ತಲ್ಲ ಬಾಗ್ತಾದ. ಗೊತ್ತು, ನೀನ್ ಯಾವಾಗ ಅವಾಗ್ಲೇ ನೋಡಿದ್ನೋ ನೀನೇ ಹೇಳ್ದಲ್ಲ. ಅದು ವಯಸ್ಸಾಯ್ತು, ಅದೇನೋ ಬೋರ್ವೆಲ್ ಅಲ್ಲಿ ನೀರಿಲ್ಲ, ಅದೇನೇನೋ ಅಂದಲ್ಲ, ಅವಾಗ್ಲೇ ಗೊತ್ತಾಯ್ತು ನಿಂದು ಬಾಕೋಬಿಟ್ಟದೆ ಅಂತ. ಇನ್ನೊಂದು ಏನು ಏರ್ತದೀಗ? ಇನ್ನೊಂದು ಏನು ಈಗನ್ನು ಈಗನ್ನು ಈಗ ಪರವಾಗಿಲ್ಲ ಮಾವ. ಓ ಏನು? ಬಡ್ಡಿಗೆ ಸ್ವಲ್ಪ ದುಡ್ಡು ಬೇಕಿತ್ತು ಮಾವ. 10 ರೂಪಾಯಿ ಕೇಳ್ಬೇಕು, ದೂರ ಕೇಳಿದ್ರೆ ನಮ್ಗೆ ಕೊಡೋದಿಲ್ಲ ಮಾವ. ಏನ್ ಬೇಕಿತ್ತು? ಬಡ್ಡಿಗೆ ಗೌರ್ಮೆಂಟ್ ಲ್ಯಾಂಡ್ ಹೋಗ್ಬೇಡ ಈ ಕಡೆಗೆ ಆದಂಗೆ. ಬಡ್ಡಿಗೆ ಸ್ವಲ್ಪ ದುಡ್ಡು ಬೇಕಿತ್ತು ಮಾವ. ಎಷ್ಟು ಬೇಕಿತ್ತು ರತ್ನ? ಮಾವ ಓ ಏನು 3? ಅವ್ರ ಏನ್ ಅನ್ಕೊಂಡ್ರು 3,000 ಇದು ಅದ ಬುಡ್ಸಿ ಹೇಳ್ಬೇಕು. ಅವ್ರು 3 ಅಂದ್ರೆ ಅವ್ರು ಕನ್ಫ್ಯೂಸ್ ಮಾಡೋದು. ಅಲ್ಲಿ ನೋಡ 3,000ನಾ? ಅಯ್ಯೋ ನಿನಗಿಲ್ಲ ಅಂತೀನ. ಆಮೇಲೆ ಏನ್ ಗೊತ್ತೇ, ನಾನು ಹೆಚ್ಚಾಗಿ ಹೆಂಗಸರಿಗೆ ಸಾಲ ಕೊಡೋದು. ರತ್ನ ಕೆಲಸ ಮಾಡು. ಅದೇನಲ್ಲ ಅಲ್ಲ ಹಂಗ್ ಸೌರ್ತಾ ಇದೆಯೇ? 3,000 ಕೊಡುದಿಲ್ವೇ? 3,000 ಬೇಕೋ ಬೇಡವೋ? ಬಡ್ಡಿ ಇಸ್ಕೊಳ್ಳೋದಿಲ್ವೇ? ಬಡ್ಡಿ ಹಂಗ್ ಬಡ್ಡಿನೂ ಇಸ್ಕೊತೀವಿ, ಅದು ಕಮ್ಮಿ ಕೊಡ್ತೀನಲ್ಲ ಡಿಸ್ಕೌಂಟು. ಅಲ್ಲ ಸೌರ್ಕೋ 3 ತಿಂಗಳು ಬಡ್ಡಿ ಬಿಡು ಅಷ್ಟೇ. 3 ತಿಂಗಳು ಬಡ್ಡಿ ಎಷ್ಟ್ ಬೇಕಾದ್ರೂ ಸೌರ್ಕೋ, 3 ತಿಂಗಳು ಬಡ್ಡಿ ಬಿಟ್ಬಿಡು ಅಷ್ಟೇ. ಬಡ್ಡಿ ಬೇಕಾದ್ರೆ ನಿಧಾನಕ್ಕೆ ಕೊಟ್ಬಿಡು. ಅಸ್ಲು ಮಾತ್ರ ಅಲ್ಲಲ್ಲೇ ಮನೆ ತಕ್ ಬಂದಾಗ ಕೊಟ್ಬಿಡು. ಅಸ್ಲನ್ನ ನಿಧಾನ ಕೊಡು. ಗೊತ್ತಾಯ್ತು ಗೊತ್ತಾಯ್ತು ನಿನಗೆ ಈಗ ನಿಧಾನಕ್ಕೆ ಏರ್ತೈತೆ ಅಂತ ಈಗ ಗೊತ್ತಾಯ್ತೈತೆ. ಜಾಸ್ತಿ ಮಾಡ್ದೆ. ಅಸ್ಲ ನಿಧಾನಕ್ಕೆ ಕೊಡು, ಬಡ್ಡಿಗೆ ಮನೆ ತಕ್ ಬಂದಾಗ ಅಲ್ಲೆಲ್ಲ ಕೊಟ್ಟಿರ್ಸ್ಬಿಡು. ನೀನೇ ಬತ್ತೀಯ ನಾನೇ ಬಂದ್ ಕೊಡ್ಬೇಕಾ? ನೀನ್ ಬಂದ್ರೆ ಇಲ್ಲಿ ಜನ ನಾನೇ ಬಂತೀನಿ. ಸರಿ ಆಯ್ತು ಕೊಡು. ಸರಿ 10 ರೂಪಾಯಿ ನಾನೇ ಬರ್ಕತ್ತೀನಿ.
ನನಗೆ ಇಲ್ಲೊಂದ ಎಬ್ಬೆ ತೊತ್ಬೇಕಲ್ಲ. ಮಾವ ನನಗೆ ಹೆಬ್ಬೆಟ್ಟು ಹೊತ್ತಕ್ ಬರಲ್ಲ. ಅಯ್ಯೋ ಚಿನ್ನ, ನಾನೇ ಒತ್ಕತೆ ಇಲ್ವೇ? ನಾನು ಹೇಗೆ ನನ್ನ ಕರ್ಕೊಂಡ್ಬಂದಿರ ನೈತೋಡಿಂದ ಒತ್ತಕ್ಕೆ ಅಂತ ನಿನ್ಗೆ ಅಲ್ವಾ? ಅಲ್ವಾ? ಆಯ್ತು ಮಾವ, ನಾನೇ ಒತ್ಕತೀನಿ ಕೊಡು ನಿಂದ. ಏನ್ ಮಾವ? ಅಯ್ಯೋ ಭೂದೇವಿ, ಈ ಚಂದಡಲ್ಲಿ ನೀನ್ ಕೊಟ್ಟಿಯೇ, ನಿನ್ನ ಹೆಬ್ಬೆಟ್ ಕೊಡು. ಕೇಳ್ಬೇಕಲ್ವಾ? ಓ ಹಂಗೆಲ್ಲ ಸೇರ್ಸ್ ಕೇಳಕ್ ಹೋದ್ರೆ ಟೈಮ್ ಆಗಲ್ವಾ? ಅದಕ್ಕೆ ಹಂಗೆ ಗ್ಯಾಪ ಬುಟ್ಟು 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 ಕೇಳಿದ್ರೆ ನನ್ಗೊಂಥರ ನನಗೂ ಆಯ್ತಾ ಅದಕ್ಕೆ ನೀರು. ಸರಿ, ಏನ್ ಮಾವ ನಿಂದು ತುಂಬಾ ಗಟ್ಟಿ ಆಗ್ಬಿಟ್ಟಿದೆ. ವಯಸ್ಸಾಯ್ತು ಅಂತನ ನರ ಎಳ್ಕತ್ತಾವೇನು? ಸರಿ, ನೀನೇ ಒತ್ತಿಸ್ಕೊತೀನಿ ಅಂದಲ್ಲ. ಓ ನಾನೇ ಒತ್ತಿಸ್ಕೋಬೇಕು. ಸೆಂಪು ಮುಚ್ಚಮೇದ ನೋಡಿ ಏನ್ ಮಾಡ್ತೀವಿ. ಅವ್ರು ಕಾಣುವಂಗ್ ಗೊತ್ತು, ಆಮೇಲೆ ಸಾಕ್ಷಿ ಅವ್ರಿಗೆ ಅಲ್ವೇ? ಕರೆಕ್ಟ್ ಬರುತ್ತೆ. ಅದಕ್ಕೆ ಯಾಕೆ ಅಲ್ಲಿ ಒತ್ತು, ನೀನ್ ಯಾಕೆ ಅಂದಿಯೇ? ಒತ್ತಾಗ ಹಂಗಿದ್ರೆ ರತ್ನ, ನೀನ್ ಹಿಂಗೆ ನಂಗೆ ಒತ್ತೇನಿದ್ರೆ ನನಗೂ ಒತ್ತಂಗೆ ಆಯ್ತಾವೆ. ರತ್ನ ಈಗ ಗೊತ್ತಾಯ್ತು ಮಾವ, ಸಾಕು. ನಿನ್ ಹೆಂಡ್ರು ಯಾಕೆ ನಿನಗೆ ನಾಟಕ ಆಡಕ್ ಬಿಡ್ತಾ ಇಲ್ಲ ಅಂತ ಈಗ ಗೊತ್ತಾಗೋಯ್ತು ನನಗೆ. ಇದೇ ವಿಷಯಕ್ಕೆ ನಿನಗ್ ಬಿಡ್ತಾ ಇಲ್ಲ ನಿನ್ನ. ಒತ್ತಿಸ್ಕೊ, ಇದೇ ಲಾಸ್ಟ್ ಆದ್ರೂ ಆಗ್ಬೋದು, ಒತ್ತಿಸ್ಕೊ. ಹಂಗಾರೆ ಇನ್ನೊಮ್ಮೆ ಒತ್ಬಿಡು ರತ್ನ. ರತ್ನ, ಈ ಪೇಪರ್ ನಾನೇ ಮಡಿಕತ್ತೀನಿ, ಯಾಕಂದ್ರೆ ನೀನ್ ನೆಂಬುಕ್ ಆಗುದಿಲ್ಲ. ಕರ್ದಾಕ್ಬಿಟ್ಟು ಹೊಂಟೋದೆ ಮೈಸೂರ್ಗೆ. ದುಡ್ಡ ಇದೆಲ್ಲೋ ಮಡಗಿದಿ. ರತ್ನ, ನೋಡವ ಕೊಡುವಾಗ ಹೆಂಗಿತ್ತು ವ್ಯವಹಾರ, ಇಸ್ವಾಗ್ಲು ಹಂಗೆ ಇರ್ಬೇಕು. ಆಯ್ತು, ತಿಂಗಳ ಬಡ್ಡಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ವಾ. ಆಜ್ಗೊಂದ್ ನಾಟ್ಗಿಡ್ಗ ಆಡ್ವ ಅಲ್ಲೂ ಮುರಿದೋಯ್ತವೆ ಬೇನು. ಕೋಟನು ತಿಳ್ಕೊಬಿಟ್ಟಿಯ. 1 2 3 ಸುಮ್ನೆ ರೋಸಿ ಏನೇನ ಮಂತ್ರ ಹೊಡಿಬೇಕು. ತಾಯಿ ಧನಲಕ್ಷ್ಮಿ ನಮ್ಮ ಮನೆ ಬಿಟ್ಟು ಚೈತ್ರವ್ರ ಮನೆಗೆ ಹೋಯ್ತಾ ಯಾಕನಮ್ಮ. 3ಕ್ಕೆ 6 ಆಗಿ 6ಕ್ಕೆ 9 ಆಗಿ ಮುಂದೆ ಶಿವರಾತ್ರಿ ಹೊತ್ಕಾರು ನಮ್ಮ ಮನೆಗೆ ಬಂದ್ಬಿಡವ. ಸರಿ ಆಯ್ತು, ಬರ್ಲ. ನೀನ್ ನೋಡ್ತಾ ಇದ್ರೆ ನೀನ್ ನೋಡ್ಲೇಬೇಡ, ಹೋಗು. ಬಲಿ ದುಡ್ಡು ಕೊಟ್ಟ ಮೇಲೆ ಇದಕ್ಕೆ ಇನ್ನೇನು ಇದಕ್ಕೋಸ್ಕರ ಇಷ್ಟೋ ತನಕ ನಿಂತಿದ್ದು, ಕೈ ಬಂದ್ಮೇಲೆ ಇನ್ನೇನು ಹೋಗು. ಈ ಹೆಣ್ಮಕ್ಳಿಗೆ ಎಲ್ಲ ಆದ್ಮೇಲೆ ಕೊಡ್ಬೇಕು. ಮುಂದೆ ಕೊಡ್ರಿ ಇದೇ ಕೆಲಸ. ನೀನ್ ನೋಡ್ತಾ ಇದ್ರೆ ನನ್ಗೆ ಹೆಂಗಾಯ್ತದ ಗೊತ್ತಾ? ನಿನಗೇನು ಏನ್ ಮುದಿ ಮೋಟ್ರು ನೀನು ಎಲ್ಲ ತುಕ್ಕಿಡ್ಕೊಂಡು ನಿಂತದೆ, ನಿನಗೇನಾಯ್ತದ ಹೇಳು? ದೊಡ್ಡ ಸುಮಾ ಚಿತ್ರ ಮಂದಿರ ಕರ್ಕೊ ಒಂದ್ ಫಿಲಮ್ ನೋಡ್ಕೊಂಡ್ ನೋಡ್ಕೊಂಡ್ಬಿಡ್ಮೆ. ನಾನ್ ಬರಲ್ಲ. ಬಾ, ನೈಟ್ ಬರಲ್ಲ. ರಾತ್ರಿ ಸೋಲಿ ಚೆನ್ನಾಗಿರ್ತದಮ್ಮ. ಮಗಳಿಗೆ ಪಿಕ್ಚರ್
ಮಗಳೇ ಪಿಕ್ಚರ್ ಹೋಗಂ ಬಮ್ಮಿ ನಾನು ಹಿಂಗುಟಿಗೆ ತಂದಿವ್ನಿ ಕೊಮ್ಮಿ ಪಲ್ಲಿ ಮುದೆಗೆ ಪಿಕ್ಚರ್ ಕರ್ದೆಯ ನನ್ನ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಒದಿತಿಯೇ ಪಲ್ಲಿ ಮುದೆಗೆ ಪಿಕ್ಚರ್ ಕರ್ದೆಯ ನನ್ನ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಪಿಕ್ಚರ್ ಹೋಗಿ ಕೈ ಹಿಡ್ಕೊಂಡು ಗೆಲ್ತಿದ್ಯಲ್ಲ ಥಿಯೇಟರ್ ಕುತ್ಕೊಂಡು ನನ್ನ ಒತ್ತುಕೊಂಡೆ ಬರ್ತಿದ್ಯಲ್ಲ ಕತ್ತಿಲ್ಲ ಕೈ ಹಾಕೊಂಡು ಹುಡುಕಕ್ಕೆ ಬರ್ತಿದ್ಯಲ್ಲ ಪಲ್ಲಿ ಮುದೆಗೆ ಪಿಕ್ಚರ್ ಕರ್ದೆಯ ನನ್ನ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಅಷ್ಟೇ ಮಗಳೇ ಪಿಕ್ಚರ್ ಹೋಗಂ ಬಮ್ಮಿ ಬರ್ದೆ ಹೋದ್ರೆ ಬಿಡೋದಿಲ್ಲ ಕಮ್ಮಿ ನಿಮ್ಮ ಜೊತೆಲಿ ಹೋಯ್ತಿಯಲ್ಲ ನನ್ನ ಜೊತೆಲಿ ಬರೋಲ್ಲ ನಾನೇನ್ ಮಾಡ್ನಮ್ಮಿ ನಿನ್ನ ನೀನ್ ಕರ್ಕಣ್ಣಮ್ಮಿ ನಾ ಚಿನ್ನ ಜಗ್ಗೇಶನ್ ಪಿಕ್ಚರ್ ನಿನ್ನ ತಗ್ಗೆತ್ಕೊಂಡೈತೀನಿ ಕಿಚನಲ್ಲಿ ಕುಂತ್ಕೊಂಡು ನಿಂಗೆ ಒಳ್ಳೆ ಮಜಾ ಕೊಡ್ತೀನಿ ಪಲ್ಲಿ ಮುದೆಗೆ ಪಿಕ್ಚರ್ ಕರ್ದೆಯ ನನ್ನ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಮದ್ದೂರ ಜಾತ್ರೆ ನಿಂಗೆ ಮಿಡ್ಡಿ ತಗೊಂಡಿಲ್ವಾ ನಂಜನಗೂಡು ಕರ್ಕೊಂಡೋಗಿ ನೈಟಿ ತಗೊಂಡಿಲ್ವಾ ಎಲ್ಲರೂ ತೋರ್ಸ್ಕೊಂಡ್ಯಾಕೆ ಹಿಂಗಾಡಿಯ ಬಡ್ಡೆ ಅತ್ತೆ ಮಗಳೇ ಪಿಕ್ಚರ್ ಹೋಗಂ ಬಮ್ಮಿ ನಿಂಗು ಟಿಕೆಟ್ ತಂದಿವ್ನಿ ಕೊಮ್ಮಿ ಪಲ್ಲಿ ಮುದೆಗೆ ಪಿಕ್ಚರ್ ಕರ್ದೆಯ ನನ್ನ ಪಿಕ್ಚರ್ ಕರ್ದ್ರೆ ಒದ್ದೆ ಬಿಡ್ತೀನಿ ನಿನ್ನ ಒದಿತಿಯೇ ಮಂಡ್ಯಗಂಡು ನಾನೇ ಕಮ್ಮಿ ಮಂಡ್ಯದಲ್ಲಿ ಯಾರ ಕಮ್ಮಿ ಚಂದುಳ್ಳಿ ಸೆಲ್ವ ಕಮ್ಮಿ ರಾಜ್ಕುಮಾರ್ ರಂಗವನಿ ಕಮ್ಮಿ ಅಷ್ಟೇ ಮಗಳೇ ಮುತ್ತಿನಗಳೇ ಮದುವೆ ಆಗೊಂಡಾರೆ ಊಟ್ರ ಮೇಲೆ ಕುಂತ್ಕಂಡಿನ ಕೊಳ್ಳೆಗಳಿಗೆ ಒಯ್ತೀನಿ ನಂಜನಗೂಡಿಗೆ ಕರ್ಕೊಂಡೋಗಿ ರಸಬಾಳೆಹಣ್ಣು ಕೊಡ್ತೀನಿ ಮೈಸೂರಿಗೆ ಕರ್ಕೊಂಡೋಗಿ ಮೈಸೂರು ಪಾಕ ತಿಂತೀನಿ ಮದ್ದೂರೊಡೆ ತಂದು ನಿಮ್ಮ ಮನೆಯವರಿಗೆಲ್ಲ ಕೊಡ್ತೀನಿ ಗುಂಡ್ಲುಪೇಟೆ ಕರ್ಕೊಂಡೋಗಿ ಗುಲಾಬಿ ಹೂವ ಮುಡಿಸ್ತೀನಿ ಕನಕಪುರಕ್ಕೆ ಕರ್ಕೊಂಡೋಗಿ ಕನಕಾಂಬರ ಕೊಡಿಸ್ತೀನಿ ಮಳವಳ್ಳಿಗೆ ಕರ್ಕೊಂಡೋಗಿ ಮಾವನ ಹಣ್ಣ ತಿನ್ನಿಸ್ತೀನಿ ಹುಣಸೂರು ಕರ್ಕೊಂಡೋಗಿ ಹುಣಸೆ ಹಣ್ಣ ಕೊಡ್ತೀನಿ ನರಸೀಪುರಕ್ಕೆ ಕರ್ಕೊಂಡೋಗಿ ನೆಲ್ಲಿಕಾಯಿ ಕಿತ್ಕೊಡ್ತೀನಿ ಬೆಂಗಳೂರಿಗೆ ಕರ್ಕೊಂಡೋಗಿ ಮದುವೆ ಆಗೋಣ ಬಾರೇ ರೇಷ್ಮೆ ಸೀರೆ ತಂದಿವ್ನಿ ಪಾರೇ ನಾವಿಬ್ರು ಮದುವೆಯಗೊಂಡಾರ ಮೈಸೂರು ಸುಲ್ತಾನ್ ಸೀರೆ ನಾವಿಬ್ರು ಮದುವೆ ಆಗೋಣ ಬಾರೇ ಊರವ್ರಿಗೆಲ್ಲ ಊಟ ಹಾಕ್ಸುವ ಬಾರೇ ನಾವಿಬ್ರು ಮದುವೆ ಆಗೋಣ ಬಾರೇ ನಗ್ತ ನಗ್ತ ಬಾಳುವ ಬಾರೇ ಈ ಮೊಟ್ಟೆ ಮಾರು ಹೆಣ್ಣು ಭಾರಿ ಕಿಲಾಡಿ ಅಂತ ಕಾಣಿಸುತ್ತೆ ಅದಕ್ಕೆ ಸುಸ್ತಾಗೋಯ್ತು ಅಲ್ಲ ಇಷ್ಟು ಜನಕ್ಕೆಲ್ಲ ನಾ ದುಡ್ಡು ಕೊಟ್ಟವ್ರಿ ನನ್ನ ಯಾರೂ ಮಾವ ಅಂತ ಕರೀದಿಲ್ವಲ್ಲ ಆ ಹೆಣ್ಣಿನ ಸವಿ ಮಾತ ಕೇಳ್ತಾ ಇದ್ರೆ ಇವತ್ ರಾತ್ರಿ ಎಲ್ಲ ಕೇಳ್ಮಾ ಅನಿಸ್ತು ಯಪ್ಪ
ಜಾತ್ರೆಗೆ ಕರ್ಕ ಬಂದು ಇಬ್ರು ಒಂದೊಂದ್ ಗಂಧದ ಕಡೆನೆ ಇಂಗ್ಲಿಷ್ಬಿಟ್ಟು ನಿಂಗೆ ಜೋಡಿ ಮಾಡಿಸ್ತೀವಿ ಕಣಪ್ಪ. ನಾನು ಬರ್ತೀನಿ ಕಣಪ್ಪ. ನನ್ನ ಕೆನ್ನೆಗೆ ಕೈ ಮಾಡಿದೆ ನಿನಗೆ. ಆ ಚಂದ್ರವೇ ನನಗೆ ಮದುವೆ ನಿಶ್ಚಯ. ಹಸಿಯಾದ ಗಾಯದ ಮೇಲೆ ಕಾರದ ಪುಡಿಯ ನೆರಚಿ ನನ್ನ ಸಿಟ್ಟನ್ನು ನೆತ್ತಿಗೆ ಹಸಿದ್ಯಾ. ನನ್ನ ರೋಮ ರೋಮಗಳಲ್ಲಿ ಪುಳಿದೇಳ್ತಾ ಇದೆ ಸೇಡಿನ ಜ್ವಾಲೆ. ಸೀತಾ, ಈ ಹಸಿದ ಎಬ್ಬರಿಗೆ ನೀನು ತತ್ತರಿಸಿ ಬೀಳೋ ಸಾರಂಗ. ನಿನ್ನನ್ನು ಕೊಂದು ತಿನ್ನುವುದು ನನಗೆ ಕ್ಷಣ ಮಾತ್ರ. ಸೇಡಿಗೆ ಸೇಡು, ಮುಯಿಗೆ ಮುಯಿ ತೀರ್ಸ್ಕೊಡದೆ ದೇವೇಂದ್ರನ ಸ್ಪೆಷಾಲಿಟಿ. ತಂಗಿ ಸುಕನ್ಯಾ, ನಿನ್ನ ಹೇಗೆ ಮರ್ತು ನಾನು ಬದುಕ್ಲಮ್ಮ. ನಿನ್ ಚಿಂತೆನೆ ಕುಡ್ದು ಕುಡ್ದು ನಾನು ಕುಡುಕ್ನಾಗ್ಬಿಟ್ನಲ್ಲಮ್ಮ, ಕುಡುಕ್ನಾಗ್ಬಿಟ್ಟೆ. ಸರ್ ನಮಸ್ಕಾರ ಸರ್. ನಾನು ಕುಡಿಯೋದಕ್ಕೆ ಆಡಬೇಕು ಸರ್, ಆಡಬೇಕು. ಕೊಡ್ತೀನಿ, ನಿನಗೆ ಕುಡಿಯೋದಕ್ಕೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀನಿ. ಮೊದಲು ನಾನು ಹೇಳಿದ ಕೆಲಸ ಮಾಡು. ಸರ್ ನನ್ನ ಪ್ರಾಣ ಇಟ್ಟಾದ್ರೂ ಪೂರೈಸ್ತೀನಿ. ಅದೇನು ಹೇಳಿ ಸರ್. ಶಂಕರ್, ನೀನ್ ಈ ರೀತಿ ಆಗ್ಬೇಕಾದ್ರೆ ಆ ಪಾಪಿ ಧರ್ಮನೇ ಕಾರಣ. ಅವನೇ ನಿನ್ನ ತಂಗಿ ಸೀರೆ ಹಾಳು ಮಾಡಿ ಅವಳ ಸಾವೇ ಕಾರಣನಾದ. ಅವನೀಗ ಅವಳ ತಂಗಿ ಮದುವೆನ ಅದ್ದೂರಿ ಮಾಡ್ತಾ ಇದ್ದಾನೆ. ನಿನಗೆ ಕೋಪ ರೋಷ ಸೇಡೋತಿದೆ. ಅವನ ತಂಗಿಯ ಶೀಲವನ್ನು ನೀನು ಹಾಳು ಮಾಡ್ಬೇಕು. ಆಗ ಆ ಧರ್ಮಣ್ಣ ನಿನ್ನ ಹಾಗೆ ಕೊರಗಿ ಕೊರಗಿ ಸಾಯ್ಬೇಕು. ಒಳ್ಳೆ ಐಡಿಯಾ ಕೊಟ್ರಿ ಸರ್. ನೀವೇ ಮಾಡಿ ಎಂಜಿನ್ ಮಾಡಿ ಬಿಸಾಕಿ, ನಾನೇ ಅವಳನ್ನ ನಿಮ್ ಬೆಡ್ರೂಮ್ ತಂದು ಬಿಸಾಕಿ. ತಗೋ ದುಡ್ಡು, ಕುಡ್ದಿ ಮಜಾ ಮಾಡು. ನಿನ್ಗದ್ದು ಪಾರ್ಟಿ ಕೊಡ್ತೀನಿ. ಅವಳು ನೆಚ್ಚಾಕೊಂಡ್ ಬಾ. ಶಂಕರ್ಗೆ ಕುಡಿಯಲು ಹಣ ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಬರ್ತೀನಿ ಸರ್, ಬರ್ತೀನಿ. ಸೀತಾ, ಇಂದಿಗೆ ನೀನು ಚರಿತ್ರಹೀನ ಹೆಣ್ಣು. ನಿನ್ನ ಶೀಲವನ್ನು ನಾನು ಹಾಳು ಮಾಡಿ ಅಪರಾಧವನ್ನ ಕುಡ್ಕ ಶಂಕರ್ ಮೇಲೆ ಬರುವಾಗ ಮಾಡ್ತೀನಿ. ಆಗ ನೀನು ನಾಯಿ ಮುಟ್ಟಿದ ಮಡಕೆ ಅಂತ ಆಗ್ತೀಯ. ಧರ್ಮ, ಇನ್ನು ಮುಂದೆ ನೋಡ್ತಾ ಇರೋ ನಿನ್ನ ಸಂಸಾರ ಸ್ಥಿತಿ ಏನಾಗುತ್ತೆ ಅಂತ. ನೋಡೋ, ಇದು ನಾಡಚ್ಚಿರೋ ಬೆಂಕಿ. ಈ ಬೆಂಕಿಯಿಂದ ನಿನ್ನ ಮನೆ ಸುಟ್ಟು ಬೂದಿ ಆಗಲೇಬೇಕು. ಇದು ಧರ್ಮನ ಧರ್ಮದ ಮನೆ. ಈ ಧರ್ಮದ ಮನೆಯಲ್ಲಿ ನಾನು ಅಧರ್ಮ ಮಾಡಲು ಬಂದಿದ್ದೀನಿ. ಸೀತಾ, ಸೀತಾ, ಬಾರೆ ಅವರಿಗೆ. ಶಂಕರ್
ಇಲ್ವಾ? ಅಣ್ಣದಿರಿಬ್ರು ತೋಟಕ್ಕೆ ಹೋಗಿದ್ದಾರೆ, ಇನ್ನೇನ್ ಬರ್ಬೋದು ಅನ್ಸುತ್ತೆ ಅಣ್ಣ. ಅಣ್ಣಂದಿರ ಇಲ್ಲದ ಸಮಯ ನೋಡ್ಕೊಂಡೇ ನಾನು ಇಲ್ಲಿಗೆ ಬಂದಿರೋದು. ಇವತ್ ರಾತ್ರಿ ನಮ್ ದೇವೇಂದ್ರ ನಮ್ ಮಂಚದ ರಾಣಿನಿ. ಆಹಾ, ಏನ್ ಇವಳ ರೂಪ, ಏನ್ ಇವಳ ಸೌಂದರ್ಯ. ಇಂತಹ ಚಂದುಳಿ ಚಕೋರಿಯನ್ನ ನಾನೇಂದ್ರಿಗೆ ಒಪ್ಪಿಸ್ಲೆ? ಇಲ್ಲ, ಇವಳನ್ನ ನಾನೇ ಅನುಭವಿಸ್ಬೇಕು. ದಯದಿಂದ ಆಹಾ ಅಂದ ಜಗವೆಲ್ಲ ಮಹಾನಂದ ಬದುಕೆಲ್ಲ ಧರಣಿಯನ್ನು ಚಿಗುರಿಸಲು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ
ಈ ಶಂಕರ್ನ ಬಂದು ಬಿಗಿದಪ್ಪು. ಶಂಕರ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ, ಈಗಾಗ್ಲೇ ನನ್ನ ಮದ್ವೆ ಚಂದ್ರ ಜೊತೆ ನಿಶ್ಚಯ ಆಗಿದೆ. ದಯವಿಟ್ಟು ನನ್ನ ಬಾಳ್ನ ಮಾತ್ರ ಹಾಳು ಮಾಡ್ಬೇಡಿ. ಮೇಲೆ ನೀನ್ ನನ್ನ ಕಾಲಿಗೆ ಬಿದ್ರು ಮೇಲೇಳೆ ನಿನ್ ಕಾಲಿಗೆ ಬಿದ್ರು ನನ್ ಮನ್ಸು ಕರಗಲ್ಲ. ನನ್ ತಂಗಿ ಸುಕನ್ಯಾ ಹೇಳ್ತಾರೆ ಅಷ್ಟಾದ್ರೂ ಬಿಟ್ಟ ಪಾಪಿ ನಿಮ್ಮ ಅಣ್ಣ ಅವ್ರ ಶೀಲ ಹಾಳು ಮಾಡಿ ಅವ್ರ ಸಾವಿಗೆ ಕಾರಣ ಆಗ್ಬಿಟ್ಟ. ನೋಡಿ ಅಣ್ಣ, ನಿಮ್ ತಂಗಿಗಾಗಿರೋ ಅನ್ಯಾಯಕ್ಕೋಸ್ಕರ ನನ್ನ ಬಾಳ್ನ ಹಾಳು ಮಾಡಬೇಡಿ. ಇದು ನಿಮ್ಮ ಮರ್ಯಾದೆಗೆ ಕುಂದು ಅಣ್ಣ. ಮಾನ ಮರ್ಯಾದೆ ಯಾವತ್ತು ನನ್ನ ತಂಗಿ ಸೊತ್ತು ಸ್ವರ್ಗ ಸೇರಿದ್ಲ ಅವತ್ತೇ ಮಾನ ಮರ್ಯಾದೆ ಎಲ್ಲ ಮಣ್ಪಲಾಯ್ತು. ಮರ್ಯಾದೆಗಂಜುವ ಏರಿ ನಾನೆಲ್ಲ ಸೀತಾ ಬಾ ಬಿಗಿದಪ್ಪಿ ಸ್ವರ್ಗ ಸುಖ ಬಂದು. ಸುಮ್ಮನೆ ಇಲ್ಲಿಂದ ಹೊರಟಲ್ಲೇ ಸರಿ, ಇಲ್ಲ ಅಂದ್ರೆ ನನ್ನಿಂದನೇ ನೀನ್ ಸಾವು ಕಾಣ್ಬೇಕಾಗುತ್ತಷ್ಟೇ. ಸೀತಾ ನೀನು ನನ್ನ ಸಸ್ತೀಯ, ಅದು ಕನಸಿನ ಮಾತು ಸೀತಾ. ಈ ಶಂಕರನ ಗುರಿ ಎಂದು ತಪ್ಪಿಲ್ಲ. ಬಂದ್ಮೇಲೆ ಹಿಡಿದ ಕೆಲಸನ ಪೂರೈಸ್ಕೊಂಡು ಹೋಗಿದೆ ಈ ಶಂಕರ. ಕಮಾನ್ ಸೀತಾ, ಕಮಾನ್ ಕಮಾನ್, ಬಿಡಲ್ಲ ಯಾಕೆ ಬಿಡಲ್ಲ. ಶೀತಳ ಹಂಗ ಸುಖ ಅನುಭವಿಸಿದ್ದಾಯ್ತು. ಧರ್ಮಣ್ಣ, ನೀನ್ ನನ್ನ ತಂಗಿ ಶೀಲ ಮಾಡ್ದಿಲ್ಲ, ಇವತ್ತು ನಿನ್ ಧರ್ಮನ ಮೆಟ್ಟಿದ್ದೆ. ನಿನ್ ಧರ್ಮ ನನ್ನ ಪಾದ ಧೂಳು ಸಮಾನ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆಯುವಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದಂತ ಬದುಕೇ ಒಂದು ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಬೆರೆದಂತ ಅಯ್ಯೋ ದೇವ್ರೆ, ನಾನು ಏನಪ್ಪ ಅನ್ಯಾಯ ಮಾಡಿದ್ದೀನಿ? ಯಾಕಪ್ಪ ಎಂತ ಶಿಕ್ಷಣ ಕೊಡ್ತಿದ್ಯಾ? ಆ ಚಿಕ್ಕದ್ರಲ್ಲೇ ಆ ತಂದೆ ತಾಯಿನ ಕಿತ್ಕೊಂಡು ತಬ್ಲೆ ಮಾಡಿದೆ. ಈಗ ಯವ್ವನಕ್ಕೆ ಬಂದಾಗ ಒಬ್ಬ ಕುಡ್ಕರಿಂದ ನನ್ನ ಶೀಲನೆ ಹಾಳು ಮಾಡ್ಬಿಟ್ಟಿಯಲ್ಲ. ಈ ಹಾಳಾದ ಮುಖನ ನಮ್ಮ ಅಣ್ಣಂದಿರಿಗೆ ಹೇಗೆ ತೋರಿಸ್ಲಿ? ಯಾರು ನೀನು? ಯಾಕೆ ನಗ್ತಿದ್ಯಾ? ನೀನೀಗ ನಾಯಿ ಹೊಡೆದ ಎಂಜಲ್ ಮಡಕೆ ಒಡೆದ ಕನ್ನಡಿ ಈ
ನಿನ್ನ ದರಿದ್ರ ಮಗನಾಳೆ ನನ್ನನ್ನು ತೋರಿಸ್ತೀಯಾ? ಹಾಗೆ ನಿನ್ನ ಮನಸ್ಸಾರ ಪ್ರೀತಿಸುವ ಚುಕ್ಕುವುದೇ ನಿನ್ನ ಮೈಯ ಕೈಯನ್ನು ನೀಡ್ತೀಯಾ? ಹಾಗಾದ್ರೆ ನಿನ್ನಂತ ಸೀಲಗೆ ಹೇಳುವ ಸಮಾಜದಲ್ಲಿ ಬದುಕುತ್ತಿರುವ ತಾಯಿಯ ಹೇಳು. ನನ್ನ ತೊಳೆ ಬದುಕಿರ್ಬಾರ್ದು, ಸಾಯ್ಬೇಕು. ದೇವರ ಮುಡಿಯನ್ನು ಸೇರುವ ಹೂವು ಕೆಸರಿಗೆ ಬಿದ್ದಲ್ಲ, ದೇವರ ಮುಡಿಯನ್ನು ಸೇರುವ ಹೂವು ಕೆಸರಿಗೆ ಬಿದ್ದಲ್ಲ, ಆಸರೆಯಿಲ್ಲದ ಬಳ್ಳಿಯು ಈಗ ನಾಶವಾಗುತ್ತಲ್ಲ, ಆಸರೆಯಿಲ್ಲದ ಬಳ್ಳಿಯು ಈಗ ನಾಶವಾಗುತ್ತಲ್ಲ. ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಕ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ಸೀತಾ 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 ಇದೇನಮ್ಮ ನಿನ್ನ ಅವಸ್ಥೆ? ಆತ್ಮಹತ್ಯೆ ಕೈ ಹಾಕಿದೆಯಲ್ಲ, ನಮ್ಮಿಂದ ನಿನಗೇನ್ ತಪ್ಪಾಗಿದೆ ಹೇಳಮ್ಮ, ಹೇಳು. ಮಾತಾಡು, ಯಾಕಿಂತ ದುಸ್ಥಿತಿಗೆ ಮನಸ್ಬಿಟ್ಟೆ? ಹೇಳಮ್ಮ ಹೇಳು. ಸೀತಾ, ನಿನಗಾದ ಕಷ್ಟದ ಕಳವನ್ನು ಈ ಅಣ್ಣನ ಮುಂದೆ ಹೇಳಮ್ಮ, ಹೇಳು. ಹೇಳಮ್ಮ, ಹೇಳು ತಾಯಿ. ನಿನ್ನ ಹೃದಯದಲ್ಲಿ ದುಃಖದ ಸಾಗರವನ್ನು ತುಂಬಿಕೊಂಡು ದುಃಖಿಸಬೇಡ. ಸೀತಾ ಸೀತಾ, ನೀನೇ ಇದನ್ನೆಲ್ಲ ಕೇಳೋದಕ್ಕಿಂತ ನೀನೇ ನಿನ್ ಕೈಯಾರೆ ಒಂದೇ ಅಂತ ವಿಷ ಕೊಡ್ಬಿಡೋಣ. ಸೀತಾ, ನೀನು ಅನ್ನಪೂರ್ಣ, ಸಾಕ್ಷಾತ್ ಅಕ್ಕ ಮಹಾದೇವಿ. ನಿನ್ನಂತವಳಿಗೆ ವಿಷ ಕೊಟ್ಟು ವಿಷಕಂಠನಾಗಲಾರಮ್ಮ, ವಿಷಕಂಠನಾಗಲಾರೆ. ಅದೇನಾಯ್ತು ಅಂತ ಈ ಅಣ್ಣಂದಿರ ಮುಂದೆ ಹೇಳಮ್ಮ. ಸುಮ್ನೆ ಅಳ್ತಿದ್ರೆ ನಮ್ಗೆ ಹೇಗಮ್ಮ ಅರ್ಥ ಆಗ್ಬೇಕು, ಹೇಗೆ ಅರ್ಥ ಆಗ್ಬೇಕು? ಶೀಲವಂತೆ ಆದ ನಿನ್ ತಂಗಿ ಬಾಳ ಹಾಳಾಗಿ ನನ್ನ ಕನಸಿನ ಆಶಾ ಗೋಪುರನೆ ಕುಸಿದ್ ಬಿತ್ತು ಆ ಶಂಕರಿಂದ. ಏನ್ ಹೇಳ್ತಿದ್ಯಮ್ಮ? ಭವ್ಯ ಭವಿಷ್ಯದ ಬೆಳಕನ್ನು ಕಾಣಬೇಕಾದವಳು ಕತ್ತಲೆಯಲ್ಲಿ ಮುಳುಗ್ಬಿಟ್ಟಿಯಲ್ಲಮ್ಮ, ಕತ್ತಲೆಯಲ್ಲಿ ಮುಳುಗ್ಬಿಟ್ಟೆ. ಅಯ್ಯೋ, ನನ್ನ ತಂಗಿಯ ಬಾಳು ನಶ್ವರವಾಗೋಯ್ತೆ. ಬಲತ್ಕಾರದಿಂದ ಶೀಲನ ಮಾಡ್ತಾ ಇರುವಾಗ ಕಂಡ್ರು ಕಾಣದಂತೆ ಕಲ್ಲಾಗಿ ಕೂತಿದ್ಯಾನಪ್ಪ ಕಲ್ಲದೇವರೇ. ಅಂದು ತುಂಬಿದ ಸಭೆಯಲ್ಲಿ ದ್ರೌಪದಿಯ ಮಾನ ಕಾಪಾಡಿದ ನೀನು
ಇಂದು ನನ್ನ ತಂಗಿ ಕಾಪಾಡಿ 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 ಅಂತ ಈ ನತ ದೃಷ್ಟಿಯ ಕೂಗು ನೀನು ಕೇಳಿಸ್ಲಿಲ್ವೇನಪ್ಪ? ಶಂಕರ್, ನನ್ನ ತಂಗಿಯ ಬಾಳೆಂಬ ಬಳ್ಳಿಯ ಚಿಗುರನ್ನ ಚಿವುಟಾಕಿದ್ಯಾ? ಬಿಡಲ್ಲ ಕಣ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ಲ. ಸಮಾಧಾನ ಮಾಡ್ಕೋ ಅಶೋಕ್, ಅಣ್ಣ ಸಮಾಧಾನ ಮಾಡ್ಕೋ. ಇಂಥ ಸಮಯದಲ್ಲಿ ಅಶೋಕ್, ಅವನು ನಮ್ಮ ತಂಗಿ ಬಾಳನ್ನು ಹಾಳು ಮಾಡಿದ ಪಶ್ಚಾತ್ತಾಪಕ್ಕಾಗಿ ಅವನ ಕಥೆನ ಮುಗಿಸ್ಬಿಟ್ರೆ ಒಡೆದ ಹೋದ ಹಾಲು ಮತ್ತೆ ಹಾಲಾಗುತ್ತಾ? ಇಲ್ಲ, ಸೀತ ಕಂಡ ಶೀಲ ಮತ್ತೆ ಬರುತ್ತಾ? ಕುಡಿದ ಮತ್ತಿನಲ್ಲಿ ಈ ರೀತಿ ಮಾಡಿದ್ದಾನೆ, ಯಾರು ಏನು ಮಾಡಲು ಸಾಧ್ಯ? ಇಬ್ಬರು ಅಣ್ಣಂದಿರಿದ್ದರು, ಒಬ್ಬ ತಂಗಿ ಕಾಪಾಡಲಾರದ ಪಾಪಿಗಳಪ್ಪ ಪಾಪಿಗಳು. ನೀವು ಪಾಪಿಗಳಲ್ಲ ಅಣ್ಣ. ನನ್ನ ಹಣೆ ಬರಹ, ನನ್ನ ದುರ್ದೈವಕ್ಕೆ ನನ್ನ ಶೀಲನ ಹಾಳಾಗೋಯ್ತು ಅಣ್ಣ. ಸೀತಾ, ಈ ನಿನ್ನ ದುರ್ದೈವಕ್ಕೆ ನಾವೇ ಕಣಮ್ಮ ಹೊಣೆಗಾರರು, ನಾವೇ. ಆದಷ್ಟು ಬೇಗ ನಿನ್ ಮದುವೆ ಮಾಡಿದ್ರೆ ನಿನ್ಗೆ ಈ ರೀತಿ ಬರ್ತಾ ಆಗ್ತಿರ್ಲಿಲ್ಲಮ್ಮ. ಸೀತಾ, ಇಲ್ಲಿ ನಡೆದ ಅಮ್ಮಗಳವನ್ನ ಮರ್ತ್ಬಿಡಮ್ಮ. ಆದಷ್ಟು ಬೇಗ ಚಂದ್ರುವಿನ ಜೊತೆ ಬೇಡ, ಮುಂದೆ ಒಂದೇ ಒಂದು ಮಾತು ಕೂಡ ಆಡ್ಬೇಡ. ಅಳಿಸ್ಬೇಡ, ಅವ್ರಿಗಿಟ್ಟು ನಾನಾ ಪಾಪನ ಹೊರೋದಿಕ್ಕಾಗುತ್ತ? ಸಾಧ್ಯ ಇಲ್ಲ ಅಣ್ಣ. ನನ್ನ ಈ ಸ್ಥಿತಿಗೆ ಯಾರು ಕಾರಣನೋ ಅವ್ರನ್ನ ಮದ್ವೆ ಮಾಡ್ಕೊಂಡ್ರೆ ಮಾತ್ರ ಈ ಜನ್ಮಕ್ಕೆ, ಇಲ್ಲಾಂದ್ರೆ ನನಗ ಆತ್ಮಹತ್ಯೆನೇ ಸರಿ ಅಣ್ಣ. ಸೀತಾ, ನಾನು ಬದುಕಿರುವ ತನಕ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳ್ಬೇಡ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ನ ಸೀರೆ ಹಾಳು ಮಾಡಿದವನ್ನ ಎಲ್ಲಿದ್ರು ಕಾಡಿ ಬೇಡಿ ಕೊನೆಗೆ ಕಾಲನ್ನಾದ್ರೂ ಕಟ್ಟಿ ಅವನ ಜೊತೆ ಮದುವೆ ಮಾಡಿಸ್ಬೇಕಮ್ಮ. ಅಣ್ಣ, ಏನನ್ನ ಹೇಳ್ತಾ ಇದ್ರಿ? ಕಂಡು ಕಂಡು ಆ ಕುಡುಕನಿಗೆ ನನ್ನ ತಂಗಿಯನ್ನ ದಾರೆ ಎತ್ಕೊಟ್ಟು ಈ ನನ್ನ ತಂಗಿ ಕಷ್ಟದ ಕಾರ್ಮೋಡಗಳ ಮಧ್ಯೆ ಕಣ್ಣೀರಿನಲ್ಲಿ ಕೈ ತೊಳಿಲಿ ಅಂತ ಬೇಡಣ್ಣ, ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಣ್ಣ. ಕುಡುಕನೆ ಆದ್ರೂ ಪರವಾಗಿಲ್ಲ, ಎಂಚಲ ದೇಹನ ಯಾರು ಎಂಚಲು ಮಾಡಿದ್ರೋ ಅವ್ರಿಗೆ ಉಣಬಡಿಸ್ಬೇಕು ಅಣ್ಣ. ಸರಿಯಮ್ಮ, ನಾಳೆ ನಿನ್ನ ಮದುವೆ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಆ ಶಂಕರ್ ಎಲ್ಲೇ ಇದ್ರು ಹುಡುಕಿ ನಿನ್ ಜೊತೆ ಮದುವೆ ಮಾಡ್ತೀನಿ ಅಮ್ಮ. ಅಣ್ಣ, ನನ್ನ ಮದ್ವೆ ಜೊತೆನೆ ಅಶೋಕ್ ಅಣ್ಣಂಗೂ ಭಾರತಿಗೂ ಮದ್ವೆ ಮಾಡ್ಸೋಣ. ಭಾರತಿ? ಭಾರತಿ ಯಾರವರು? ದೇವೇಂದ್ರನ ಅತ್ತೆ ಮಗಳನ್ನ. ತುಂಬಾ ಒಳ್ಳೆ ಹುಡುಗಿ, ನಮ್ಮ ಮನೆತನಕ್ಕೆ ಹೊಂದ್ಕೊಂಡು ಹೋಗ್ತಾಳೆ. ಅಂದ್ರೆ ನಾವಿಬ್ರು ತುಂಬಾ ಪ್ರೀತಿಸ್ತಿದೀವಣ್ಣ. ಸರಿ, ನಾಳೆ ಮದುವೆ ಏರ್ಪಾಡು ಮಾಡು. ಈ ವಿಚಾರನ ಭಾರತಿಗೂ ತಿಳಿಸು. ಆ ಶಂಕರ್ ಎಲ್ಲೇ ಇದ್ರು ಕಂಡು ಅವನ್ನ ನಿನ್ ಜೊತೆ ಮದುವೆ ಮಾಡಿಸ್ತೀನಿ. ಬೇಡಮ್ಮ, ಬರ್ಲಾ, ನೀನು ಧೈರ್ಯವಾಗಿರಮ್ಮ. ಸೀತಾ, ಅಣ್ಣ ಹೋದ್ಮೇಲೆ ಹಿಡಿದ ಕೆಲಸವನ್ನ ಪೂರೈಸ್ಕೊಂಡೆ ಬರೋದು. ನಾಳೆನೆ ಮದುವೆಗೆ ಏರ್ಪಾಡು ಮಾಡ್ಬೇಕಂತ ನಾನು ಈ ವಿಚಾರನ ಭಾರತಿಗೆ ತಿಳಿಸಿ
ಮದುವೆಗೆ ಏರ್ಪಾಡು ಮಾಡಬೇಕು. ಆದ್ರೆ ನಾನು ಹೋದ್ಮೇಲೆ ಯಾವುದೇ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಲ್ಲ ಅಂತ ಮಾತು ಕೊಡಮ್ಮ. ಇಲ್ಲ, ಮೋಸ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ ಮೋಸ ವಂಚನೆ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ ಕಲ್ಲು ಗುಡಿಯಲ್ಲಿ ಕಣ್ಣು ಮುಚ್ಚಿ ಶಿಲೆಯಾಡಲು ತಾಗಲಿ ಕಲ್ಲು ಗುಡಿಯಲ್ಲಿ ಕಣ್ಣು ಮುಚ್ಚಿ ಶಿಲೆಯಾಡಲು ತಾಗಲಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಇಷ್ಟು ವರ್ಣಿಸಬೇಕು ಅವನ ದೂಡಾಗಾರನ ಅವನ ದೂಡಾಗಾರನ. ನಾನ್ ಈ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರ್ತಾ ಇರ್ಲಪ್ಪ. ಈ ವಿಚಾರನ ಚಂದ್ರವ್ರಿಗೆ ಹೇಗೆ ತಿಳಿಸೋದು, ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ ದೇವ್ರೆ. ಸೀತಾ, ಸೀತಾ, ಬನ್ನಿ ಚಂದ್ರಣ್ಣ. ಸೀತಾ, ನನ್ನ ಮುಂದಿನ ಬಾಳ ಮಡದಿ ಎಂದು ಪ್ರೀತಿಯಿಂದ ಮಲ್ಲಿಗೆ ತಂದೆ. ಆದ್ರೆ ನೀನು ನನ್ನನ್ನು ಅಣ್ಣ ಅಂತ ಕರೆದು ನನ್ನ ಪ್ರೀತಿಯ ಕಡಲಿಗೆ ಮುಳ್ಳಿಂದ ಚುತ್ತಾ ಇದೆಯಲ್ಲ. ನೋಡಿ ಚಂದ್ರಣ್ಣ, ನಮ್ಮ ಹಿಂದಿನ ಸವಿ ನೆನಪುಗಳನ್ನೆಲ್ಲ ಮರೆತು ನನ್ನನ್ನ ನಿಮ್ಮ ತಂಗಿ ಅಂತ ತಿಳ್ಕೊಳ್ಳಿ ಅಣ್ಣ. ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ಏಕೆ ಏಕೆ ತಲೆಗೆಟ್ಟದಂತೆ ಮಾತಾಡ್ತಾ ಇದೀಯಾ? ನಿನಗೆ ಚೆಲ್ಲಾಟ ಆಡಲು ಬೇರೆ ಯಾರು ಸಿಕ್ಲಿಲ್ವಾ? ನಾನೇ ಬೇಕಾಗಿತ್ತ? ಹೇಳು ಸೀತಾ, ನಾನು ನಿನ್ಗೆ ಏನ್ ದ್ರೋಹ ಮಾಡಿದ್ದೆ? ಹೇಳು ಸೀತಾ, ಹೇಳು. ಹೇಳ್ತೀನಿ, ನನ್ನ ಜೀವನದಲ್ಲಿ ನಡೆದ ನಿಜ ಕಥೆನೇ ಹೇಳ್ತೀನಿ. ಕೊಡದಾಮಲ್ನಲ್ಲಿ ನನ್ನ ಬಾಳನ್ನೇ ಹಾಳು ಮಾಡ್ಬಿಟ್ಟ ಶಂಕರ್. ಸುಳ್ಳು ಸುಳ್ಳು ಸುಳ್ಳು. ಸತ್ಯ, ನಾನು ಹೇಳ್ತಿರೋ ಪ್ರತಿ ಒಂದು ಮಾತು ಸತ್ಯ. ಆ ಶಂಕರಿಂದ ನನ್ನ ಶೀಲನೆ ಹಾಳಾಗೋಯ್ತು. ಅಯ್ಯೋ, ನಾನು ಕಟ್ಟಿದ ಸಾಗೋಪುರ ನುಚ್ಚಿ ನೂರಾಯ್ತು. ಅಯ್ಯೋ ಶಂಕರ್, ಅಯ್ಯೋ ಪಾಪಿ, ನನ್ನ ಜೀವನ ಸಂಗಾತಿಯಾಗಿ ಮಾಡಿಕೊಳ್ಳಬೇಕಿದ್ದ ಸೀತಾ ಬಾಳನ್ನು ಮಾಡಿಬಿಡಿ. ಸೀತಾ, ಸೀತಾ, ಇದು ಆಕಸ್ಮಿಕವಾಗಿ ನಡೆದ ಘಟನೆ. ನೀನೇನು ಬೇಕು ಅಂತ ಮಾಡಿಲ್ವಲ್ಲ ಸೀತಾ. ನಾನೇನು ಬಾಳ್ಕೊಡ್ತೀನಿ ಸೀತಾ, ನಾನೇನು ಬಾಳ್ಕೊಡ್ತೀನಿ. ನಾನ್ ನಿನ್ ಮದುವೆ ಮಾಡ್ಕೊಡ್ತೀನಿ ಸೀತಾ, ನಾನ್ ನಿನ್ ಮದುವೆ ಮಾಡ್ಕೊಡ್ತೀನಿ. ಅದು ಮಾತ್ರ ಸಾಧ್ಯ ಇಲ್ಲ. ಯಾರು ಉಂಡ ಬಿಸಾಡಿಯೋ ಎಂಚಲನ್ನ ನಿಮ್ಮಂತವ್ರ ಗರ್ಭಿಸಿ ನಾನ್ ಯಾವ ಪಾಪಕ್ಕೆ ಹೋಗ್ಲಿ? ಅದು ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನೋಡಿ, ಈಗಾಗ್ಲೇ ನಮ್ಮಣ್ಣ ನನ್ನ ಮದ್ವೆನ ಶಂಕರ್ ಜೊತೆ ನಿಶ್ಚಯ ಮಾಡಿದ್ದಾರೆ. ನಾಳೆನೆ ಮದ್ವೆ ಮಾತುಕತೆ ಬರ್ತೀನಿ ಅಂತ ಹೋಗಿದ್ದಾರೆ. ವಿಧಿ ಆಟವನ್ನು ಬಲ್ಲವರು ಯಾರು? ಈ ತಪ್ಪಲಿಗೆ ತಂಗಿ ನೀನಾದೆಯಾ? ಸೀತಾ, ಸೀತಾ, ನೀನು ನನ್ನ ತಂದಿರೋ ಹೂ ಮುಡಿಕೋ. ಅಣ್ಣ,
ಈ ನಿನ್ ತಂಗಿ ಮುಂದಿನ ಬಾಳಾದ್ರೆ ಬೆಳಕಾಗ್ಲಿ ಅಂತ ಆಶೀರ್ವಾದ ಮಾಡು. ನಿನ್ನ ಬಾಳು ಬಂಗಾರವಾಗ್ಲಮ್ಮ. ನಿನ್ನ ಮುತ್ತೈದೆ ಸ್ಥಾನ ಸ್ಥಿರವಾಗಿರ್ಲಿ. ಇದು ನಿನ್ನ ಅಣ್ಣನ ಪ್ರೀತಿ ತುಂಬಿದ ಆರೈಕೆ ನಮ್ಮ ಆರೈಕೆ. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣಿ ನಾನಿಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನಿಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಒಂದೇ ಒಂದು ನುಡಿಯೋ ಅದು ಒಂದೇ ತೊಟ್ಟು ವಿಷವೋ, ಸಂಸಾರದ ಸುಖ ನುಂಗಿದೆ. ಶಾಂತಿಯನ್ನು ಕಲಗಿ ಅನುಬಂಧವನ್ನೇ ಕೆಣಕಿ ಆನಂದವೇ ಮರೆಯಾಯಿದೆ. ಸಹಿಸಲಾರೆ ಎಂದರು ನೀನು ಮಾಡುವುದು ಹೋರಾಟವೇ. ನನ್ನಣೆ ಎಂದೆಂದಿಗೂ ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನಿಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ನಿನ್ನ ಮರೆಯಲಾರೆ, ನಿನ ಬಿಟ್ಟು ಬಾಳಲಾರೆ, ಈ ವೇದನೆ ನಾ ತಾಳನೆ. ನನ್ನ ಪ್ರಾಣವಾದೆ ನೀ ನನ್ನ ಉಸಿರೇ ಆದೆ, ನೀನಿಲ್ಲದೆ ನಾ ಉಳಿಯನೆ. ಉಳಿದ ಜೀವ ಸೇರದೆ ಹೋಗಿ ಕಣ್ಣೀರೇ ಗತಿಯಾಯಿತೆ. ಮುಂದೇನು ನಾ ಕಾಣಲಿ, ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು. ಆ ವಿಧಿಯ ಬರಹ ಏನೆಂದು ಹೇಳುವರ ಕಾಣೆ ನಾನಿಂದು. ಮನಸ್ಸಲ್ಲಿ ಬಯಸುವುದೇ ಒಂದು, ಬದುಕಲ್ಲಿ ನಡೆಯುವುದೇ ಒಂದು.